ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ಚಿಕ್ಕಜೇನಿ ಗ್ರಾಮ ಪಂಚಾಯಿತಿಗೆ ಸೇರಿರುವಂತಹ ಒಂದು ಬಿಳಕಿ ಗ್ರಾಮಕ್ಕೆ ಬಂದು ನೋಡಿದ್ದೀವಿ. ಸೊ ಈ ಒಂದು ರೋಡಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇವಾಗ ನೋಡ್ಬೋದು, ನೋಡಿ ಇದು 100 ಮೀಟರ್ ಇರುವಂತಹ ರೋಡು. ಇದು ಎಷ್ಟು ಒಂದು ಕಳಪೆ ಕಾಮಗಾರಿಕೆ ಆಗಿದೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಹಳ್ಳಿಯಿಂದನೇ ದಿಲ್ಲಿಯ ಪ್ರಗತಿ ಅಂತಕ್ಕಂಥದ್ದು ಸೊ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ. ಹಾಗಾದ್ರೆ ನಮ್ಮ ಹಳ್ಳಿ ಮಕ್ಕಳುಗಳು ಓಡಾಡುವುದು ಇದೇ ರೋಡಲ್ಲಿ ಅಲ್ವಾ. ಹಾಗಾದ್ರೆ ನಮ್ಮ ಹಳ್ಳಿಯ ಏನು ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಒಂದು ಅಕ್ಕಿ ತರಬೇಕು ಅಂತ ಹೇಳಿದ್ರೆ, ಒಂದು ಗ್ಯಾಸ್ ತಗೊಂಬರ್ಬೇಕು ಅಂತ ಹೇಳಿದ್ರೆ ಇದೇ ರೋಡಲ್ಲಿ ಅಡ್ಡಾಡಬೇಕು ಅಲ್ವಾ. ಹಾಗಾದ್ರೆ ಇಂತಹ ಒಂದು ಕಳಪೆ ಕಾಮಗಾರಿಕೆಯನ್ನ ಯಾಕೆ ಮಾಡಬೇಕು? ಅದ್ರ ಬದಲಿಗೆ ಸುಮ್ಮನೆ ಬಿಡ್ಬೋದು ಅಲ್ವಾ, ಯಾಕೆ ಮಾಡ್ಬೇಕಲ್ವಾ? ಯಾಕಂತ ಹೇಳಿದ್ರೆ ಈ ರೋಡಲ್ಲಿ ಈಗ ರೋಡ್ ಸೈಡಲ್ಲಿ ನೀರು ಹೋಗುತ್ತೆ. ಆ ರೋಡ್ ಸೈಡಲ್ಲಿ ನೀರು ಹೋಗುವಂತಹ ಒಂದು ಏನು ಚರಂಡಿ ವ್ಯವಸ್ಥೆ ಕೂಡ ನೀಟಾಗಿ ಮಾಡಿಕೊಟ್ಟಿಲ್ಲ. ಎಷ್ಟೋ ಕಡೆ ಕೂಡ ಹೀಗೆ ಆಗಿದೆ. ಆದರೆ ನಾವು ಗಮನ ಇಟ್ಟು ನಾವು ನೋಡಿದಾಗ ಸರಿಸುಮಾರು ಎಷ್ಟೋ ಜಾಗಗಳಲ್ಲಿ ಇಂತಹ ಒಂದು ಕಳಪೆ ಕಾಮಗಾರಿಕೆ ನಡೆದಿದೆ. ಹಾಗಾದರೆ ಸಿಟಿ ರೋಡ್ಗಳೇ ಮಾತ್ರ ವ್ಯಾಲ್ಯಬಲ್. ಹಾಗಾದರೆ ಹಳ್ಳಿ ರೋಡು ಹಾಗಾದರೆ ಏನಾಗ್ತಾ ಇದೆ ಪರಿಸ್ಥಿತಿ ಇವತ್ತಿಂದು? ಸೊ ನಾವು ಕೂಡ ಅದ್ರ ಬಗ್ಗೆನೇ ಯೋಚನೆಯನ್ನು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಓಡಾಡುವಂಥದ್ದು ಹಳ್ಳಿಯ ಒಂದು ವಾತಾವರಣದ ಮಕ್ಕಳುಗಳಲ್ವಾ. ಎಷ್ಟೋ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ, ಬರ್ತಾರೆ. ನಾಳೆ ದಿವಸ ಏನೋ ಒಂದು ವೆಹಿಕಲಲ್ಲಿ ಬರ್ತಾರೆ, ಹೋಗ್ತಾರೆ. ಆ ಒಂದು ಅನಾಹುತಗಳನ್ನು ನಾವು ತಡೆಗಟ್ಟಬೇಕು ಅಂತ ಎಷ್ಟೋ ಹೇಳ್ತಾ ಇರ್ತೀವಿ. ಆದರೆ ಹಾಗಾದರೆ ನಮ್ಮ ಹಳ್ಳಿ ಕಡೆನೂ ಸ್ವಲ್ಪ ಗಮನ ವಹಿಸ್ಬೇಕಲ್ವಾ. ಸೊ ಇದರ ಬಗ್ಗೆ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಹಾಗೆ ಯಾರು ಈ ಒಂದು ಏನು ಈ ಊರಿಗೆ ಸಂಬಂಧಪಟ್ಟ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಯಾರು ಮೆಂಬರ್ ಇದ್ದಾರೋ ಅವ್ರು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅವರು ನೀಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಊರಿನ ಜನಗಳೇ ಒಂದು ಆ್ಯಕ್ಷನ್ ತಗೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಆದಷ್ಟು ಬೇಗ ಈ ರೋಡಿನ ವ್ಯವಸ್ಥೆಯನ್ನು ನೀಟಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.